ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ 21ನೇ ರಾಷ್ಟ್ರೀಯ ಜಾನುವಾರುಗಳ ಗಣತಿ ಕುರಿತು ಕಲಬುರಗಿ ವಿಭಾಗದ ಪಶುಪಾಲನಾ ಹಾಗೂ ಪಶುವೈದ್ಯ ಸೇವಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಸ್ ಪಾಟೀಲ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಬಿಜಿ ಬಾವಲತ್ತಿ. ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ 21ನೇ ರಾಷ್ಟ್ರೀಯ ಜಾನುವಾರುಗಳ ಗಣತಿ ಕುರಿತು ಕಲಬುರಗಿ ವಿಭಾಗದ ಪಶುಪಾಲನಾ ಹಾಗೂ ಪಶುವೈದ್ಯ ಸೇವಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಸ್ ಪಾಟೀಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಜಾನುವಾರು ಗಣತಿ ಪ್ರಾರಂಭವಾಗಿದೆ. ಈ ಜಾನುವಾರು ಗಣತಿ ಯಾಕೆ ಮಾಡ್ತಾ ಇದ್ದಾರೆ, ಎಲ್ಲಿವರೆಗೆ ಜಾನುವಾರು ಗಣತಿ ನಡೆಯುತ್ತೆ, ಈ ಗಣತಿಯಲ್ಲಿ ಏನೆಲ್ಲ ಮಾಹಿತಿಯನ್ನು ರೈತರಿಂದ ಜಾನುವಾರು ಸಾಕಾಣಿಕೆದಾರರಿಂದ ಕೇಳ್ತಾ ಇದ್ದಾರೆ, ಜೊತೆಗೆ ಜಾನುವಾರು ಗಣತಿಯನ್ನು ಮಾಡ್ತಕ್ಕಂಥ ಇಲಾಖೆ ಯಾವುದು, ಹೇಗೆ ಮಾಡ್ತಾರೆ, ಗಣತಿಗೆ ಬಂದಾಗ ಯಾವ ರೀತಿ ಸಾರ್ವಜನಿಕರು, ರೈತ ಬಾಂಧವರು, ಜಾನುವಾರು ಸಾಕಾಣಿಕೆದಾರರು ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ, ಜಾನುವಾರು ಸಾಕಾಣಿಕೆದಾರರಿಗೆ ಮತ್ತು ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಕಲಬುರಗಿ ವಿಭಾಗದ ಪಶುವೈದ್ಯಕೀಯ ಸೇವಾ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಪಾಟೀಲ್ರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪಾಟೀಲ್ರೆ. ನಮಸ್ಕಾರ ಸರ್. ಹೇಳಿ, ಜಾನುವಾರು ಗಣತಿ ಇತ್ತೀಚೆಗೆ ಕೇಳ್ತಾ ಇದ್ದೀವಿ, ಏನಿದು ಜಾನುವಾರು ಗಣತಿ, ಎಷ್ಟು ವರ್ಷಗೊಮ್ಮೆ ಮಾಡ್ತಾರೆ, ಯಾವಾಗ ಪ್ರಾರಂಭವಾಗಿದೆ ಹೇಳಿ ಸ್ವಲ್ಪ. ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ. ಮುಖ್ಯವಾಗಿ ಈಗ ಜನಗಣತಿ ಯಾವ ಥರ ಇದೆ ಅದೇ ಥರ ಜಾನುವಾರು ಗಣತಿನ ಸಹ ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದು 1919ರಲ್ಲಿ ಮೊದಲನೇ ಒಂದು ಜಾನುವಾರು ಗಣತಿ ಪ್ರಾರಂಭ ಆಯಿತು. ಮುಂಚೆ ಆಗಿರ್ತಕ್ಕಂಥದ್ದು 20ನೇ ಜಾನುವಾರು ಗಣತಿ 2019ರಲ್ಲಿ ಆಯಿತು. ಈಗ ನಡೀತಕ್ಕಂಥದ್ದು 21ನೇ ಜಾನುವಾರು ಗಣತಿ 2024ರಲ್ಲಿ ಡಿಸೆಂಬರ್ ತಿಂಗಳಿಂದ ಫೆಬ್ರವರಿ ತಿಂಗಳವರೆಗೂ ಒಂದು 3 ತಿಂಗಳ ಅವಧಿಯಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ದೇಶಾದ್ಯಂತ ಮಾಡ್ತಾ ಇದ್ವಿ. ಅದೇ ಥರನಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ವಿಭಾಗದಲ್ಲಿ ಅಥವಾ ಪ್ರತಿ ಒಂದು ಗ್ರಾಮಗಳಲ್ಲಿ ಸಹ ಈ ಒಂದು ಎಣಿಕೆ ಕಾರ್ಯಕ್ರಮ ಈಗ ನಡೀತಾ ಇದೆ. ಯಾಕೆ ಇದು ಜಾನುವಾರು ಗಣತಿ 10 ವರ್ಷಕ್ಕೊಮ್ಮೆ ಮಾಡಲೇಬೇಕಾ, ಮಾಡೋದು ಅವಶ್ಯಕತೆ ಇದೆಯಾ, ಉದ್ದೇಶಗಳು ಯಾಕೆ ಮಾಡ್ತಾ ಇದ್ದೀನಲ್ಲ? ಇಲ್ಲ, ಈಗ ಅದು 5 ವರ್ಷಕ್ಕೊಮ್ಮೆ ನಾವು ಜಾನುವಾರು ಗಣತಿ ಮಾಡ್ತಾ ಇದ್ವಿ. 5 ವರ್ಷಕ್ಕೊಮ್ಮೆ. ಇದು ಜನಗಣತಿ ಆದರೆ 10 ವರ್ಷಕ್ಕೊಮ್ಮೆ. ಸೊ ಇದು 5 ವರ್ಷಕ್ಕೊಮ್ಮೆ ನಾವು ಮಾಡ್ತಾ ಇರೋದ್ರಿಂದ ಇದರಿಂದ ಏನಾಗ್ತದೆ, ಒಂದು ಅಂಕಿಅಂಶಗಳು ನಮಗೆ ನಿಖರವಾಗಿ ನಮ್ಮ ಜಾನುವಾರುಗಳು ಮತ್ತು ಕುಕ್ಕಟಗಳ ಬಗ್ಗೆ ನಮಗೆ ಸಿಗ್ತದೆ. ಸೊ ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಒಂದು ರಾಷ್ಟ್ರೀಯ ಇರ್ಬೋದು, ರಾಜ್ಯದ ಒಂದು ಕಾರ್ಯಕ್ರಮಗಳ ಮತ್ತು ಯೋಜನೆಗಳನ್ನ ನಿರೂಪಣೆ ಮಾಡೋದಕ್ಕೆ ಭಾಳ ಅನುಕೂಲ ಆಗ್ತದೆ.
ಮತ್ತು ಸಂಪನ್ಮೂಲ ನಿಗದಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಕೃಷಿ ಕಾರ್ಮಿಕ ಅಥವಾ ಭೂ ರೈತರು ಇರ್ಬೋದು, ಅತಿ ಸಣ್ಣ ರೈತರು, ಮುಖ್ಯವಾಗಿ ನಮ್ಮ ಪಶುಸಂಗೋಪನಾ ಚಟುವಟಿಕೆಯನ್ನು ಏನು ಮಾಡ್ತಾ ಇದ್ದಾರೆ, ಸೊ ಅವರ ಆದಾಯವನ್ನು ಹೆಚ್ಚು ಮಾಡೋಕ್ಕೋಸ್ಕರ ಏನೆಲ್ಲ ಯೋಜನೆಗಳನ್ನ ಮಾಡೋದಕ್ಕೆ ಬೇಕಾಗ್ತದೆ. ಸೊ ಅದಕ್ಕಾಗಿ ಈ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಈ ಒಂದು ದತ್ತಾಂಶದ ಮುಖಾಂತರ ಈ ಜಾನುವಾರು ಗಣತಿನ ನಾವು ಮಾಡ್ತಾಯಿದ್ದೀವಿ. ಇದು ರಾಷ್ಟ್ರೀಯ ಕಾರ್ಯಕ್ರಮ ಅಂದರೆ ಹೇಳಿದ್ರೆ ಕೇಂದ್ರ ಸರ್ಕಾರ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಗಣತಿ ನಡೀತಾ ಇದೆ. ಈಗ ನಾವು ಜಿಲ್ಲಾ ಮಟ್ಟಕ್ಕೆ ಬಂದಾಗ ಜಿಲ್ಲಾ ಮಟ್ಟದಲ್ಲಿ ಗಣತಿ ಯಾವ ವಿಶೇಷವಾಗಿ ರಾಯಚೂರು ಜಿಲ್ಲೆಯನ್ನು ತೆಗೆದುಕೊಳ್ಳೋಣ. ರಾಯಚೂರು ಜಿಲ್ಲೆಯಲ್ಲಿ ಯಾವ ರೀತಿ ನಡೆಯುತ್ತೆ, ಇದು ಯಾವ ಇಲಾಖೆ ಮಾಡ್ತಾ ಇದೆ, ಜೊತೆಗೆ ಹೇಗೆ ಮಾಡ್ತಾರೆ ಮತ್ತು ಅವಧಿ ಎಲ್ಲಿವರೆಗೆ ಜಾನುವಾರು ಗಣತಿ ಇರುತ್ತೆ? ಇದು ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ಈ ಕಾರ್ಯಕ್ರಮನ ನಾವು ನಡೆಸ್ತಾ ಇದ್ದೀವಿ. ಸೊ ಪ್ರತಿ ಗ್ರಾಮಕ್ಕೆ ನಾವು ಎಣಿಕೆದಾರರಾಗಿ ನೇಮಕ ಮಾಡಿರ್ತೀವಿ. ಒಬ್ಬ ಎಣಿಕೆದಾರರು ಸಾಮಾನ್ಯವಾಗಿ 3,000 ಮನೆಗಳನ್ನ ಎಣಿಕೆ ಮಾಡೋದು ಈ ಒಂದು 3 ತಿಂಗಳ ಅವಧಿಯಲ್ಲಿ. ಸೊ ಅದರಂಗೆ ದಿನಕ್ಕೆ ಒಂದು 100 ಮನೆಗಳ ಒಂದು ಎಣಿಕೆಯನ್ನು ಅವನು ಸಂಬಂಧಪಟ್ಟಂಥ ಮಾಲೀಕರ ಒಂದು ಮಾಹಿತಿ ಜೊತೆಗೆ ಜಾನುವಾರುಗಳ ಮಾಹಿತಿಯನ್ನು ಈ ಒಂದು ಆ್ಯಂಡ್ರಾಯ್ಡ್ ಆ್ಯಪಲ್ಲಿ ನಮ್ಮ ಮೊಬೈಲ್ ಏನು ಉಪಯೋಗಿಸ್ತಾ ಇದ್ದೀವಿ, ಸೊ ಮೊಬೈಲಲ್ಲೇ ಇದನ್ನು ಒಂದು ದಾಖಲೆ ಮಾಡೋದಕ್ಕೆ ಈ ಸಾರಿ ನಾವು ಪ್ರಾರಂಭ ಮಾಡಿದ್ವಿ. ಮುಂಚೆ ಎಲ್ಲ ನಮಗೇನಿತ್ತು ಅಂತಂದರೆ ಒಂದು ಹಾರ್ಡ್ ಕಾಪಿ ಅಥವಾ ಪೇಪರಲ್ಲಿ ನಾವು ಅದನ್ನು ದಾಖಲೆ ಮಾಡಿ ಅದನ್ನು ಸಂಗ್ರಹಿಸ್ತಾ ಇದ್ವಿ. ಈ ಸಾರಿ ಅದು ಸರಳೀಕರಣಗೊಂಡು ಸೊ ರೈತನ ಮನೆ ಬಾಗಿಲಿಗೆ ಹೋಗಿ ಇರ್ತಕ್ಕಂಥ ಮಾಹಿತಿಯನ್ನು ಅಲ್ಲೇ ನೇರವಾಗಿ ಸೊ ಏನು ನಮ್ಮ ಮೊಬೈಲ್ ನೆಟ್ವರ್ಕ್ ಲಭ್ಯತೆ ಇರ್ತದೆ ಅಲ್ಲಿ ಅದನ್ನು ಫೀಡ್ ಮಾಡಿ ಸ್ಪಾಟಲ್ಲೇ ನಾವು ಅದನ್ನು ಈ ಎಣಿಕೆದಾರರು ಇದು ಮಾಡ್ತಾರೆ. ತದನಂತರ ಅದು ಗ್ರಾಮ ಕಂಪ್ಲೀಟ್ ಮುಗಿದ ಮೇಲೆ ಅದು ನಮ್ಮ ಮೇಲ್ವಿಚಾರಕರಿಗೆ ಹೋಗಿ ಕಳಿಸ್ತಾರೆ ಅದನ್ನು. ಸೊ ಆನ್ಲೈನಲ್ಲಿ ಅಥವಾ ಸೂಪರ್ವೈಸರ್ ಅಂತ ಹೇಳ್ತೀವಿ. ಅವರು ಅದರ ಮಾಡಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಜಾನುವಾರುಗಳ 20% ವೆರಿಫೈ ಮಾಡ್ತಾರೆ. ಗ್ರಾಮಕ್ಕೆ ಹೋಗಿನೂ ವೆರಿಫೈ ಮಾಡ್ತಾರೆ ಮತ್ತು ಆನ್ಲೈನಲ್ಲಿ ಅದನ್ನೇನು ದಾಖಲೆ ಮಾಡ್ತಾರೆ ಅದು ಸರಿ ಇದೆಯೋ ಇಲ್ವೋ ಅಂತ ನೋಡಿ ಅದನ್ನು ಪರೀಕ್ಷೆ ಮಾಡ್ತಾರೆ. ಅಲ್ಲಿ ಸರಿ ಇತ್ತು ಅಂದರೆ ಅದನ್ನು ಮುಂದೆ ನಮ್ಮ ಒಂದು ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಗೆ ಕಳಿಸ್ತಾರೆ. ಸೊ ಅಲ್ಲೇನಾದ್ರು ವ್ಯತ್ಯಾಸ ಇದು ಕಂಡು ಬಂತು ಅಂದರೆ ಅದನ್ನು ತಕ್ಷಣವೇ ಮತ್ತೆ ಸರಿಪಡಿಸೋದಕ್ಕೆ ಎಣಿಕೆದಾರರಿಗೆ ಅದನ್ನು ಕಳಿಸ್ಕೊಡ್ತಾರೆ. ಸೊ ಜಿಲ್ಲಾ ಮಟ್ಟದ ಒಂದು ನೋಡಲ್ ಅಧಿಕಾರಿ, ನಾವೇನು DNO ಅಂತೀವಿ, ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್, ನಮ್ಮ ಒಂದು ಉಪನಿರ್ದೇಶಕರು ಏನಿರ್ತಾರೆ ಅವರು ಇದಕ್ಕೆ ಜಿಲ್ಲಾ ನೋಡಲ್ ಅಧಿಕಾರಿ ಆಗಿರ್ತಾರೆ. ಅವರು ಸಹ ಮತ್ತೊಮ್ಮೆ ಅದನ್ನು ಪರೀಕ್ಷೆ ಮಾಡಿ ಏನಾದರೂ ವ್ಯತ್ಯಾಸಗಳು ಹೋದ ಗಣತಿಗೂ ಈ ಗಣತಿಗೂ ಕಂಡು ಬಂತಂದರೆ ಅವರು ಅದನ್ನು ಸರಿಪಡಿಸಿ ಮತ್ತೆ ಅದನ್ನು ಒಂದು ರಾಜ್ಯ ಮಟ್ಟದ ನೋಡಲ್ ಅಧಿಕಾರಿ ಅಥವಾ SNO ಅಂತ ಹೇಳ್ತೀವಿ ನಾವು, ಸ್ಟೇಟ್ ನೋಡಲ್ ಆಫೀಸರ್, ಅದಕ್ಕೆ ಅಲ್ಲಿಗೆ ಅದನ್ನು ಕಳಿಸಿ ತದನಂತರ ಅದು ನಮ್ಮ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅದು ಮಾಹಿತಿ ದಾಖಲಾಗ್ತಾ ಹೋಗ್ತದೆ. ಸೊ ಇಲ್ಲಿ ಏನು ಮುಖ್ಯವಾಗಿ ಅಂತಂದರೆ ಎಣಿಕೆದಾರರು ನಮ್ಮ ಇಲಾಖೆಯವರೇ ಒಂದು ಕೆಲಸ ನಿರ್ವಹಿಸೋದ್ರಿಂದ ಒಂದು ಸರಿಯಾದ ಮಾಹಿತಿ ದಾಖಲು ಮಾಡೋದಕ್ಕಾಗ್ತದೆ. ಜೊತೆಗೆ ಈ ಸಾರಿ ಏನು ಮಾಡಿದ್ವಿ, ನಾವು ಗ್ರಾಮೀಣ ಮಟ್ಟದಲ್ಲಿ ಅನುಕೂಲ ಆಗಲಿ ಅಂತೇಳಿ ಪಶು ಸಖಿಯರ ಒಂದು ಸಹಾಯವನ್ನು ನಾವು ಪಡೆದಿದ್ವಿ. ಯಾಕಂದರೆ ಅವರು ಪ್ರತಿ ಪಂಚಾಯತಿಗೊಬ್ಬರು ನೇಮಕವಾಗಿರೋದ್ರಿಂದ ಸ್ಥಳೀಯ ಮಟ್ಟದಲ್ಲಿ ಅವರಿಗೆ ಈ ಜಾನುವಾರು ಮಾಲೀಕರಿರ್ಬೋದು ಅಥವಾ ಯಾವ್ಯಾವ ಜಾನುವಾರುಗಳು ಸಾಕಾಣಿಕೆ ಮಾಡುತ್ತಾರೆ ಅವರಿಗೆ ಒಂದು ಮಾಹಿತಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಇರೋದರಿಂದ ಅವರ ಸಹಾಯ ತೆಗೆದುಕೊಂಡು ಈ ಸಾರಿ ನಾವು ಈ ಒಂದು ಜಾನುವಾರು ಗಣತಿನ ಯಶಸ್ವಿಯಾಗಿ 3 ತಿಂಗಳ ಅವಧಿಯಲ್ಲಿ ಅದನ್ನು ಮುಗಿಸ್ಬೇಕಂತ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಫೆಬ್ರವರಿ ತಿಂಗಳಲ್ಲಿ ಇದು ಕೊನೆಗೊಳ್ತದೆ. ಅಂದರೆ ಈಗಾಗಲೇ ಡಿಸೆಂಬರಿಂದ ಪ್ರಾರಂಭವಾಗಿದೆ ಇದು? ಹೌದು, ಡಿಸೆಂಬರಿಂದ ಪ್ರಾರಂಭ. 3 ತಿಂಗಳು. ಈಗ ಏನು ಜಾನುವಾರು ಗಣತಿ ಅಂದರೆ ಇಲ್ಲಿ ಯಾವ್ಯಾವ ಒಂದು ಜಾನುವಾರುಗಳ ಒಂದು ಗಣತಿಯನ್ನು ಅಂಕಿ ಸಂಖ್ಯೆಗಳನ್ನು ತಗೋತಾರೆ ನಿಮ್ಮ ಸಿಬ್ಬಂದಿ ವರ್ಗ? ಮುಖ್ಯವಾಗಿ ಇದರಲ್ಲಿ 2 ಥರ ಬರ್ತದೆ. ಒಂದು ಮಾಲೀಕನ ಸಾಮಾನ್ಯ ಮಾಹಿತಿ, ಸೊ ಅದನ್ನು ನಾವು ದಾಖಲು ಮಾಡ್ತಾ ಹೋಗ್ತೀವಿ. ಒಂದು ಈ ಆ್ಯಪಲ್ಲಿ ನಾವು ಅದನ್ನು ಒಬ್ಬ ರೈತನ ಮನೆ ಅಥವಾ ಸಾರ್ವಜನಿಕರ ಮನೆಗೆ ನಾವು ಹೋದಾಗ ಸೊ ಅದು ಆ್ಯಪ್ ಮೂಲಕ ಅವರ ಮಾಲೀಕನ ಹೆಸರನ್ನು ಮೊದಲು ದಾಖಲು ಮಾಡ್ತೀವಿ. ತದನಂತರ ಅವರ ಮನೆ ಸಂಖ್ಯೆ ಇರ್ತದೆ. ಆಮೇಲೆ ಅದು ಗ್ರಾಮದ ಅಥವಾ ವಾರ್ಡಿನ ಏನು ಹೆಸರೇನಾರು ನೇಮಕ ಆಗಿದ್ರೆ ಅದನ್ನು ದಾಖಲಾತಿ ಮಾಡ್ತಾರೆ. ತದನಂತರ ಆ ಕುಟುಂಬ ಮುಖ್ಯಸ್ಥನ ಶಿಕ್ಷಣ ಮಟ್ಟ ಏನು ಓದ್ಕೊಂಡಿದ್ದಾರೆ ಏನು, ಆಮೇಲೆ ಅವ್ರ ಉದ್ಯೋಗ ಏನು ಕೃಷಿನೇ ಮಾಡಿದಾರೋ ಅಥವಾ ನಮ್ಮ ಪಶುಸಂಗೋಪನೆ ಚಟುವಟಿಕೆ ಮಾಡಿದಾರೋ, ಯಾವ ಥರ ಏನು ಉದ್ಯೋಗ ಏನಾರು ಮಾಡ್ತಾಯಿದ್ದಾರೋ ಅಥವಾ ವ್ಯಾಪಾರ ಮಾಡ್ತಾಯಿದ್ದಾರೋ ಅದನ್ನು ದಾಖಲಾತಿ ಮಾಡ್ತೀವಿ. ಆಮೇಲೆ ಅವರ ಒಂದು ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆಯನ್ನು ಸಹ ದಾಖಲು ಮಾಡ್ತೀವಿ. ಜೊತೆಗೆ ಕೃಷಿ ಹಿಡುವಳಿ, ಸೊ ಒಬ್ಬ ರೈತನಿಗೆ ಎಷ್ಟು ಭೂಮಿ ಇದೆ ಅಂತೇಳಿ ಅದರಲ್ಲಿ 4 ವರ್ಗೀಕರಣ ಮಾಡಿದ್ವಿ ನಾವು. ಸೊ 1 ಹೆಕ್ಟರ್ಗಿಂತ ಕಡಿಮೆ ಇರತಕ್ಕಂಥವ್ರಿಗೆ ನಾವು ಭೂ ರೈತ ಮತ್ತು ಕೃಷಿ ಕಾರ್ಮಿಕರಂತ ಮಾಡಿದ್ದೀವಿ. 1 ಹೆಕ್ಟರ್ಗಿಂತ ಮೇಲ್ಪಟ್ಟಿದ್ದವರಿಗೆ ಸಣ್ಣ ರೈತರು, ಆಮೇಲೆ ಅತಿ ಇವ್ರು ಏನಿರ್ತಾರೆ ಅರೆ ಮಧ್ಯಮ ಅಂತಂದರೆ 2 ಹೆಕ್ಟ್ರಿಂದ 4 ಹೆಕ್ಟ್ರ್ ಇರ್ತಕ್ಕಂಥವ್ರು, ಆಮೇಲೆ ಮಧ್ಯಮ ವರ್ಗದವರು ಅಂದರೆ ಕೃಷಿಯವರು 4ರಿಂದ 10 ಹೆಕ್ಟ್ರ್, ಮತ್ತು 10 ಹೆಕ್ಟರ್ಗಿಂತ ಮೇಲ್ಪಟ್ಟಿರ್ತಕ್ಕಂಥವ್ರು ದೊಡ್ಡ ರೈತರು ಅಂತೇಳಿ ಈ ಥರ ವರ್ಗೀಕರಣ ಮಾಡಿದ್ದೀವಿ. ಅದನ್ನು ದಾಖಲೆ ಮಾಡ್ತಾಯಿದ್ದೀವಿ. ಜೊತೆಗೆ ಆರ್ಥಿಕ ಬೆಂಬಲ ಏನಾದರೂ ನಮ್ಮ ಇಲಾಖೆಯಿಂದನೋ ಅಥವಾ ಸರ್ಕಾರದಿಂದ ಪಡೆದಿದ್ದರೆ ಸಹಾಯಧನ ಇರ್ಬೋದು, ಸಾಲ ಸೌಲಭ್ಯ ಇರ್ಬೋದು ಪಶುಸಂಗೋಪನೆ ಚಟುವಟಿಕೆಗೆ, ಸೊ ಅದನ್ನು ಸಹ ನಾವು ಅದರಲ್ಲಿ ದಾಖಲಾತಿ ಮಾಡ್ತೀವಿ. ಮತ್ತು ಗರಿಷ್ಠ ಆದಾಯ ಏನು ಅವನು ಯಾವ ಆದಾಯನ ಎಷ್ಟು ಗರಿಷ್ಠ ಮಟ್ಟದಲ್ಲಿ ಆ ರೈತ ಅಥವಾ ಸಾರ್ವಜನಿಕ ಅವರು ಪಡಿತಾ ಇದ್ದಾರೆ ಅನ್ನೋದು ಸಹ ದಾಖಲೆ ಮಾಡಿ ಇಷ್ಟು ಸಾಮಾನ್ಯ ಮಾಹಿತಿಯನ್ನು ಅವ್ರದ್ದು ದಾಖಲಾದ ಮೇಲೆ ನಮ್ಮ ಒಂದು ಜಾನುವಾರುಗಳ ಮಾಹಿತಿನ ನಾವು ದಾಖಲೆ ಮಾಡ್ತಾ ಹೋಗ್ತೀವಿ.
ಈ ಜಾನುವಾರುಗಳಲ್ಲಿ ಏನಾಗ್ತದೆ, ಜಾನುವಾರುಗಳ ಒಂದು ತಳಿ ವರ್ಗ ಇರ್ತದೆ, ಜೊತೆಗೆ ವಯಸ್ಸು ಮತ್ತು ಲಿಂಗ. ಸೊ 3 ವರ್ಗೀಕರಣದಲ್ಲಿ ಈ ಜಾನುವಾರು ಮುಖ್ಯವಾಗಿ ನಾವು ನಮ್ಮ ರೈತ ಸಾಕ್ತಕ್ಕಂಥದ್ದು ದನ ಇರ್ಬೋದು, ಎಮ್ಮೆ, ಕುರಿ, ಮೇಕೆ, ಹಂದಿ, ಆಮೇಲೆ ಇರ್ತಕ್ಕಂಥ ಕುದುರೆ ಮತ್ತು ಕತ್ತೆ, ಹೇಸರಗತ್ತೆ, ಆನೆ, ಮೊಲ, ಒಂಟೆ, ಈ ಥರ ಏನು ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಇದೆಯಲ್ಲ, ಅಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಏನೆಲ್ಲ ಪ್ರಾಣಿಗಳು ಲಭ್ಯತೆ ಇರ್ತದೆ, ಜಾನುವಾರುಗಳಿರುತ್ತೆ, ಅದನ್ನು ದಾಖಲಾತಿ ಮಾಡ್ತೀವಿ. ಇದರ ಜೊತೆಗೆ ಕುಕ್ಕಟಗಳು. ಸೊ ನಮ್ಮ ಒಂದು ಕೋಳಿಗಳದ್ದು ತಳಿಗಳು ಮತ್ತು ಅದರ ವಯಸ್ಸು ಅದು ಸಹ ದಾಖಲಾತಿ ಮಾಡ್ತೀವಿ. ಇದ್ರ ಜೊತೆಗೆ ನಾವು ಅಂದರೆ ಕೋಳಿಗಳಲ್ಲಿ ನಾವು ಮುಖ್ಯವಾಗಿ ಒಂದು ಸುಧಾರಿತ ಕೋಳಿ ಇರ್ಬೋದು, ಜೊತೆಗೆ ನಮ್ಮ ಹಿತ್ತಲು ಕೋಳಿ ಇರ್ಬೋದು, ಇದ್ರ ಜೊತೆಗೆ ಬಾತುಕೋಳಿ ಮತ್ತು ಟರ್ಕಿಗಳ ಒಂದು ಮಾಹಿತಿ ಸಹ ನಾವು ದಾಖಲಾತಿ ಮಾಡ್ತೀವಿ. ಈ ಜಾನುವಾರು ಗಣತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಜಾನುವಾರುಗಳು ಮನೆಯಲ್ಲೇ ಇರಬೇಕಾ, ಅಥವಾ ಮನೆಗೆ ಹೋಗಿ ಮನೆ ಮಾಲೀಕರು ಹೇಳ್ತಕ್ಕಂಥ ಮಾಹಿತಿಯನ್ನು ತೊಗೊಂಡ್ಬಿಟ್ಟು ಅಷ್ಟೇ ದಾಖಲಾತಿ ಆಗುತ್ತಾ, ಹೇಗೆ? ಒಳ್ಳೆಯ ಪ್ರಶ್ನೆ ಸರ್. ಇದು ಏನಾಗ್ತದೆ, ನಾವು ಗಣತಿ ಮಾಡೋದು ಬೆಳಗ್ಗೆ ರೈತನ ಮನೆಗೆ 7 ಗಂಟೆಯಿಂದ 10 ಗಂಟೆವರೆಗೆ ಹೋಗ್ತೀವಿ ನಾವು. ಇಲ್ಲಿ ಕಡ್ಡಾಯವಾಗಿ ಜಾನುವಾರು ಇದ್ದರೆ ನಮಗೆ ಆ ತಳಿಯ ಒಂದು ನೋಡಿಬಿಟ್ಟು ಅದರಲ್ಲಿ ಎಂಟ್ರಿ ಮಾಡೋಕ್ಕೆ ಅನುಕೂಲ ಆಗ್ತದೆ, ತಳಿವಾರು. ಯಾಕಂದರೆ ದನಗಳು ಇರಲಿಲ್ಲ ಅಂದರೆ ಅವ್ರ ಮನೇಲಿ ಯಾವ ತಳಿ ಇದೆ ಏನಿದೆ ಅಂತ ಅವ್ರಿಗೂ ಹೇಳೋಕ್ಕೂ ಸರಿಯಾಗಿ ಇದಾಗಲ್ಲ. ಸೊ ನಮ್ಮ ಎಣಿಕೆದಾರ ಅದನ್ನು ನೋಡಿದ ತಕ್ಷಣ ಇದು ಇಂಥ ತಳಿ ಇದೆ ಅಂತೇಳಿ, ಅದು ಕುರಿ ತಳಿ ಇರ್ಬೋದು, ದನ ತಳಿ ಇರ್ಬೋದು, ಎಮ್ಮೆ, ಯಾವುದೇ ಒಂದು ವರ್ಗದ ತಳಿನ ನಾವು ಅಲ್ಲಿ ದಾಖಲಾತಿ ಮಾಡೋಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಬೆಳಗ್ಗೆ ಸಮಯದಲ್ಲಿ ಮಾಡೋದ್ರಿಂದ ರೈತನಿಗೂ ಸಹ ಸರಿಯಾದ ಮನೆ ಮಾಲೀಕ ಮನೆಯಲ್ಲಿ ಇರೋದ್ರಿಂದ ನಮಗೆಲ್ಲ ಮಾಹಿತಿ ಸಿಗುವ ಒಂದು ಅನುಕೂಲತೆ ಇರೋದರಿಂದ ಬೆಳಗ್ಗೆ 7ರಿಂದ 10 ಅಥವಾ 11 ಗಂಟೆವರೆಗೂ ನಾವು ದಾಖಲಾತಿ ಮಾಡ್ತೀವಿ. ಈಗ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಜಾನುವಾರು ಗಣತಿ ಅಂಕಿಅಂಶಗಳನ್ನು ತೆಗೆದುಕೊಂಡಾಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೇಗೆ ಅನಿಸ್ತದೆ? ಇದರಲ್ಲಿ ಅಂಕಿಅಂಶಗಳು ಏರಿಳಿತಗಳು ಯಾವ ರೀತಿ ಆಗ್ತದೆ? ಜಾನುವಾರು ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ, ಹೇಗೆ ಅನಿಸ್ತಾ ಇದೆ? ಈಗ ನಾವು ಹಿಂದಿನ ಒಂದು ಜಾನುವಾರು ಗಣತಿ ಗಮನಿಸಿದಾಗ 2019 ಏನು ವರ್ಷದಲ್ಲಿ ಆಯಿತು, 20ನೇ ಜಾನುವಾರು ಗಣತಿ, ಆ ಗಣತಿಯ ಒಂದು ಅಂಕಿಅಂಶ ನಮ್ಮ ಒಂದು ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ನೋಡಿದಾಗ ಈ ಕುರಿ ಮತ್ತು ಮೇಕೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಕೋಳಿಗಳ ಸಂಖ್ಯೆನೂ ಸಹ ಜಾಸ್ತಿ ಆಗಿದೆ. ಸೊ ಇದರಿಂದ ಏನಾಗ್ತದೆ, ನಮ್ಮ ಒಂದು ರೈತರ ಆಸಕ್ತಿ ಇತ್ತೀಚೆಗೆ ಈ ಒಂದು ಉದ್ಯಮ ಬೆಳೀತಾ ಇದೆ ಅಂತಲೇ ಹೇಳ್ಬೋದು. ಮುಂಚೆ ಬರೀ ನಾವು ಕೋಳಿಗಳ ಒಂದು ಉದ್ಯಮ ನೋಡ್ತಾ ಇದ್ವಿ, ಈಗ ಕುರಿ ಕೂಡ ಒಂದು ಮಾಂಸದ ಒಂದು ಉತ್ಪಾದನೆಗೋಸ್ಕರ ಮತ್ತು ಅತಿ ಹೆಚ್ಚು ಲಾಭದಾಯಕ ಆಗಿದೆ ನಮ್ಮ ಒಂದು ಭಾಗಕ್ಕೆ, ರಾಯಚೂರು ಜಿಲ್ಲೆಗೆ. ಹಾಗಾಗಿ ಈ ಕುರಿ ಮತ್ತು ಮೇಕೆಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಸೊ ಈ ಸಾರಿ ಒಂದು ಜಾನುವಾರು ಗಣತಿ ನಮಗೆ ಮುಂದಿನ ವರ್ಷ ಮಾಹಿತಿ ಲಭ್ಯತೆ ಆಗ್ತದೆ, ಏನೆಲ್ಲ ನಮ್ಮಲ್ಲಿ ಎಷ್ಟು ಸಂಖ್ಯೆ ಇದೆ ಅಂತ ಗೊತ್ತಾಗೋದಕ್ಕೆ. ಸೊ ತದನಂತರ ನಾವು ಅದನ್ನು ಮಾಹಿತಿನ ಸಾರ್ವಜನಿಕವಾಗಿ ಬಹಿರಂಗಪಡಿಸ್ಬೋದು. ಈಗ ನೋಡಿರಿ, ಮನೆಯಲ್ಲಿ ಜಾನುವಾರು ಅಲ್ಲದೆ ಬೇರೆ ಬೇರೆ ಪ್ರಾಣಿಗಳನ್ನು ಈಗ ಪೆಟ್ಸ್, ನಾಯಿ ಸಾಕಾಣಿಕೆ ಮಾಡ್ತಾರೆ, ಬೆಕ್ಕು ಸಾಕಾಣಿಕೆ ಮಾಡ್ತಾರೆ, ಅಂಥವನು ಗಣತಿಯಲ್ಲಿ ತಗೋತೀರಾ, ಹೇಗೆ? ಈಗ ಮುಖ್ಯವಾಗಿ ನಮ್ಮ ನಗರ ಪ್ರದೇಶಕ್ಕೆ ಬಂದರೆ ಮುಖ್ಯವಾಗಿ ತಾವು ಸಾಕು ನಾಯಿಗಳನ್ನ ಸಾಕಿರ್ತಾರೆ. ಸೊ ಅದು ಪಾರಿವಾಳ ಇರ್ತವೆ, ಮೊಲ ಸಾಕಾಣಿಕೆ ಮಾಡಿರ್ತಾರೆ. ಮೊಲ ಮತ್ತು ಪಾರಿವಾಳ ಇರ್ಬೋದು, ಅಥವಾ ನಮ್ಮ ಈ ಸಾಕು ಪ್ರಾಣಿಗಳಾದ ನಾಯಿ, ಇವನ್ನು ಮುಖ್ಯವಾಗಿ ನಾವು ಗಣನೆ ತಗೊಂಡು ನಗರ ಪ್ರದೇಶದಲ್ಲಿ ಇದು ಮಾಡ್ತೀವಿ. ಆಮೇಲೆ ಇತ್ತೀಚೆಗೆ ನಾವು ಏನು ಬಿಡಾಡಿ ದನಗಳಿರ್ಬೋದು ಅಥವಾ ಬೀದಿ ನಾಯಿಗಳ ಒಂದು ಇದು ಸಂಖ್ಯೆನೂ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಒಂದು ರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಈ ಒಂದು ಯೋಜನೆಯನ್ನು ನಿರೂಪಿಸೋಕ್ಕೋಸ್ಕರ ಈ ಸಾರಿ ಅದನ್ನು ಕಡ್ಡಾಯವಾಗಿ ಆ ಗ್ರಾಮದ ಒಂದು ಮುಖ್ಯಸ್ಥ ಇರ್ಬೋದು ಅಥವಾ ಯಾರೆಲ್ಲ ಅವರು ಮಾಹಿತಿ ಕೊಡೋರು ಇರ್ತಾರೆ ಅವರಿಂದ ತೆಗೆದುಕೊಂಡು ಎಷ್ಟು ಆ ಗ್ರಾಮದಲ್ಲಿ ಅಥವಾ ವಾರ್ಡಲ್ಲಿ ಈ ಬಿಡಾಡಿ ದನಗಳಿದ್ದಾವೆ ಮತ್ತು ಬೀದಿ ನಾಯಿಗಳಿದ್ದಾವೆ ಅದನ್ನು ಗಣನೆಯನ್ನು ತೆಗೆದುಕೊಂಡು ನಾವು ಅದನ್ನು ದಾಖಲಾತಿ ಮಾಡ್ತಾಯಿದ್ದೀವಿ ಸರ್. ಇನ್ನು ಮುಖ್ಯವಾಗಿ ಜಾನುವಾರುಗಳ ಜೊತೆಗೆ ಜಾನುವಾರು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಕೆಲವೊಂದು ಉಪಕರಣಗಳು ಬರ್ತವೆ. ಹೌದು, ಈ ಉಪಕರಣಗಳ ಗಣತಿನೂ ಏನು ಲೆಕ್ಕಕ್ಕೆ ಹಾಕೋತೀರಾ, ಹೇಗೆ? ಬೇರೆ ಬೇರೆ ಈಗ ಹೈನು ಮಾಡೋರು, ಮಿಲ್ಕಿಂಗ್ ಮಷಿನ್ಗಳಿರ್ತವೆ, ಬೇರೆ ಬೇರೆ ಇರ್ತವೆ. ಈಗ ಮುಖ್ಯವಾಗಿ ಯಂತ್ರ ಚಾಲಿತ ಏನು ಮಿಷಿನ್ಸ್ ಇರ್ತವೆ ಅವನ್ನಷ್ಟೇ ನಾವು ದಾಖಲಾತಿ ಮಾಡ್ತೀವಿ. ಮತ್ತು ಈ ಮ್ಯಾನ್ಯುಯಲ್ ಆಗಿ ಉಪಯೋಗಿಸ್ತಕ್ಕಂಥದ್ದು ನಾವೇನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸೊ ಮೆಷಿನರಿಯಾಗಿ ಉಪಯೋಗಿಸ್ತಕ್ಕಂಥದ್ದು ನಮ್ಮ ಈ ಮಿಲ್ಕಿಂಗ್ ಮಷಿನ್ ಇರ್ಬೋದು, ಅಥವಾ ಚಾಪ್ ಕಟ್ರ್ ಅಂತ ಹೇಳ್ತೀವಿ, ಮೇವು ಕತ್ತರಿಸುವ ಯಂತ್ರ ಇರ್ಬೋದು, ಅಥವಾ ಬೇಲಿಂಗ್ ಮಷಿನ್ ಇರ್ಬೋದು, ಅಥವಾ ಇತ್ತೀಚೆಗೆ ನಾವೇನು ಸಗಣಿಗಳನ್ನ ಎತ್ತಾಕೋದಕ್ಕೇನು ಯಂತ್ರಗಳನ್ನ ಉಪಯೋಗಿಸ್ತಾ ಇದ್ವಿ ಅದು ಇರ್ಬೋದು, ಅಥವಾ ಸಣ್ಣ ಪ್ರಮಾಣದ ಒಂದು ಮರಿಗಳ ಉತ್ಪಾದನೆಗೋಸ್ಕರ ಬ್ರೂಡಿಂಗ್ ಇದು ಯೂನಿಟ್ ಇರ್ತದೆ, ಅಂಥದ್ದು ಏನಾದರೂ ಮಷಿನರಿಯಿಂದ ಉಪಯೋಗಿಸ್ತಕ್ಕಂಥ ಮಾಹಿತಿನ ಮತ್ತು ನಮ್ಮ ಫಾರ್ಮ್ಗಳಲ್ಲಿ ಇರ್ತಕ್ಕಂಥದ್ದು ಅಥವಾ ಬೇರೆ ಏನು ಉದ್ಯಮಗಳಲ್ಲಿ ಯಾರು ತೊಡಗಿಸ್ಕೊಂಡಿದ್ದಾರೆ ಅವರೇನಾದ್ರು ಉಪಯೋಗಿಸ್ತಾ ಇದ್ದಾರೆ ಅದನ್ನೆಲ್ಲ ಮಾಹಿತಿನ ನಾವು ಸಂಗ್ರಹಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಈ ಗೋಶಾಲೆಗಳ ಮಾಹಿತಿ, ಅಲ್ಲೇನು ಜಾನುವಾರುಗಳಿರ್ತದೆ ಅದರ ನಿರ್ವಹಣೆಗೋಸ್ಕರ ಅದರ ಒಂದು ಮಾಹಿತಿ, ಆಮೇಲೆ ಈ ಮಾಂಸ ಸಂಸ್ಕರಣೆಯಲ್ಲಿ ಏನು ಉಪಯೋಗಿಸ್ತಾರೆ ಅದು ಇರ್ಬೋದು, ಅಥವಾ ಸ್ಲಾಟರ್ ಹೌಸಸ್ದು ಇರ್ಬೋದು, ಈ ಥರ ಏನೆಲ್ಲ ನಮ್ಮ ಒಂದು ಪಶುಸಂಗೋಪನೆಗೆ ಸಂಬಂಧಪಟ್ಟಂಥ ಮಾಹಿತಿನ ನಾವು ಈ ಸಾರಿ ಈ ಒಂದು ತಂತ್ರಾಂಶದ ಮುಖಾಂತರ ದಾಖಲಾತಿ ಮಾಡೋದ್ರಿಂದ ಒಂದು ನಿಖರವಾದ ಮಾಹಿತಿ ನಮಗೆ ಒದಗಿಸ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ಯೋಜನೆಗಳನ್ನ ನಿರೂಪಣೆ ಮಾಡೋದಕ್ಕೆ ಅನುಕೂಲ ಆಗ್ತದೆ.
ಈಗ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಮಾಹಿತಿಯನ್ನು ಅಂಕಿಅಂಶಗಳನ್ನು ಹೇಗೆ ಕ್ರೋಢೀಕರಣ ಮಾಡ್ತಾರೆ? ಹಳ್ಳಿ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಯಾವ ರೀತಿ ಕ್ರೋಢೀಕರಣ ಆಗುತ್ತೆ ಇದು? ಈಗ ಪ್ರತಿ ಗ್ರಾಮದಲ್ಲಿ ನಾವು ಎಣಿಕೆ ಮಾಡಿದಾಗ ಸೊ ಕೊನೆಯಲ್ಲಿ ಎಲ್ಲ ಮಾಹಿತಿ ಅದು ಆನ್ಲೈನಲ್ಲಿ ದಾಖಲಾಗ್ತಾ ಹೋಗ್ತದೆ. ಸೊ ತದನಂತರ ನಾವು ಒಂದು ತಾಲೂಕು ತೆಗೆದುಕೊಂಡ್ರೆ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳ ಮಾಹಿತಿ ಜೊತೆಗೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿ ವಾರ್ಡ್ಗಳ ಒಂದು ಮಾಹಿತಿ ಅಲ್ಲಿ ಶೇಖರಣೆ ಆಗ್ತದೆ. ತಾಲೂಕಿನ ನಂತರ ಅದು ಜಿಲ್ಲಾ ಮಟ್ಟದ ಒಂದು ಕ್ರೋಢೀಕೃತ ವರದಿ ನಮಗೆ ಆನ್ಲೈನಲ್ಲೇ ಸಿಗ್ತದೆ. ತದನಂತರ ನಮ್ಮ ರಾಜ್ಯದ್ದು ಮತ್ತು ಬೇರೆ ಬೇರೆ ರಾಜ್ಯದಿಂದ ಈ ನಮ್ಮ ಭಾರತ ಸರ್ಕಾರ ಈ ಒಂದು ಕ್ರೋಢೀಕೃತ ವರದಿಯನ್ನು ಒಂದು ವರ್ಷದ ನಂತರ ಅದನ್ನು ಬಿಡುಗಡೆ ಮಾಡ್ತಾರೆ. ಈಗ ಜಾನುವಾರು ಗಣತಿಗೆ ತಮ್ಮ ಸಿಬ್ಬಂದಿ ರೈತರ ಮನೆಗಳಿಗೆ, ಜಾನುವಾರು ಸಾಕಾಣಿಕೆದಾರರ ಮನೆಗಳಿಗೆ ಹೋದಾಗ ಯಾವ ರೀತಿ ಸಹಕಾರ ಕೊಡಬೇಕು ಅಂತ ಹೇಳ್ತೀರಿ? ಜೊತೆಗೆ ನಿಮ್ಮ ಸಿಬ್ಬಂದಿ ಯಾವ ರೀತಿ ಒಂದು ಜಾನುವಾರು ಗಣತಿಯನ್ನು ಕಡಾಖಂಡಿತವಾಗಿ ಕಟ್ಟುನಿಟ್ಟಾಗಿ ಮಾಡಬೇಕಂತ ಹೇಳ್ತಿರ್ತಾವೆ? ಮುಖ್ಯವಾಗಿ ತಾವು ಹೇಳಿದ ಒಳ್ಳೆಯ ಪ್ರಶ್ನೆ. ಈ ಒಂದು ಗಣತಿಯಲ್ಲಿ ಒಂದು ವಿಶೇಷತೆ ಸಹ ಇದೆ. ಸೊ ಈಗ ಏನಾಗಿದೆ, ನಾವು ಎಣಿಕೆದಾರರಿಗೆ ನೇಮಕ ಮಾಡಿರ್ತಕ್ಕಂಥ ಏನು ನಮ್ಮ ಸಿಬ್ಬಂದಿ ಇದ್ದಾರೆ ಅವರು ಅದೇ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡೋದ್ರಿಂದ ಪ್ರತಿ ರೈತರಿಗೂ ಪರಿಚಿತರಿರ್ತಾರೆ. ಜೊತೆಗೆ ಪಶು ಸಖಿಯರನ್ನು ಸಹ ನಾವು ಇದರ ಒಟ್ಟುಗೂಡಿಸಿರೋದ್ರಿಂದ ಒಳ್ಳೆ ನಿಖರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಏನು ಯಾವುದೇ ಸಮಸ್ಯೆ ಇಲ್ಲ. ಈಗಾಗಲೇ ಸುಮಾರು ಒಂದು 20 ದಿವಸ ಈ ಕಾರ್ಯಕ್ರಮ ಆಯಿತು. ನಾನು ವಿವಿಧ ಒಂದು ಹಳ್ಳಿಗಳಲ್ಲೆಲ್ಲ ಪ್ರಯಾಣ ಮಾಡಿ ನಾನು ಎಲ್ಲ ಗಮನಿಸಿದ್ದೀನಿ. ನಮ್ಮ ಮೇಲಾಧಿಕಾರಿಗಳು ಸಹ ಇದನ್ನು ನೋಡ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಿ. ಇಲ್ಲಿ ಏನಾಗ್ತದೆ, ಇನ್ನೊಂದು ಈಗ ರೈತರಿಗೆ ಒಂದು ವಿನಂತಿಪೂರ್ವಕವಾಗಿ ನಮ್ಮ ಇಲಾಖೆ ಮುಖಾಂತರ ಕೇಳೋದೇನೆಂದರೆ, ಈ ಪಶು ಆಧಾರ ಅಂತ ನಾವು ಮುಂಚೆ ಪ್ರತಿ ಜಾನುವಾರುಗಳೇ ಅಳವಡಿಸಿದ್ದೀವಿ. ಈ ದನ, ಎಮ್ಮೆ, ಎತ್ತು ಅಥವಾ ಹೋರಿ, ಕೋಣ ಇವಕ್ಕೆಲ್ಲ. ಸೊ ಅದರ ಒಂದು ಮಾಹಿತಿಯನ್ನು ಕಂಪಲ್ಸರಿ ಕಡ್ಡಾಯವಾಗಿ ನಾವು ಈ ಸರಿ ದಾಖಲಾತಿ ಮಾಡ್ತಾ ಇದ್ದೀವಿ. ಈಗೇನಾದರೂ ಅದು ಮಾಹಿತಿ ಇರ್ತಕ್ಕಂಥ ಟ್ಯಾಗ್ಡ್ ಅಥವಾ ಏನು ಪಶು ಆಧಾರ ಹಾಕಿರ್ತಕ್ಕಂಥದ್ದು ನಂಬರನ್ನು ನಾವು ಅದನ್ನು ದಾಖಲಾತಿ ಮಾಡಬೇಕಾಗ್ತದೆ. ಈಗ ಹೊಸದಾಗಿ ಹುಟ್ಟಿರ್ತಕ್ಕಂಥದ್ದು ಅಥವಾ ಬೇರೆ ಪ್ರದೇಶದಿಂದ ನಾವು ಖರೀದಿ ಮಾಡಿರ್ತಕ್ಕಂಥದ್ದು ಅಥವಾ ಕೆಲವು ಈ ಜಾನುವಾರುಗಳಿಗೆ ಈ ಹಾಕಿರ್ತಕ್ಕಂಥ ಕಿವಿ ಒಲೆ ಬಿದ್ದೋಗಿರ್ತದೆ ಅಥವಾ ನಂಬರ್ ಸರಿ ಕಾಣಿಸ್ತಿರಲ್ಲ, ಅಂಥವಕ್ಕೆ ಮತ್ತೆ ನಾವು ರೀಟ್ಯಾಗ್ ಮಾಡ್ತಾಯಿದ್ವಿ. ಮತ್ತೊಮ್ಮೆ ನಾವು ಅದನ್ನು ಕಿವಿ ಒಲೆ ಅಳವಡಿಸಿ ಈ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ. ಬಟ್ ಈ ವರ್ಷ ಏನಾಗ್ತಾ ಇದೆ ಅಂದರೆ, ಈ ಭಾರತ್ ಪಶುಧನ್ ಅಂತೇಳಿ ಒಂದು ಏನು ಭಾರತ ಸರ್ಕಾರ ನಿಗದಿಪಡಿಸಿದೆ ಒಂದು ತಂತ್ರಾಂಶನ, ಅದರಲ್ಲಿ ದಾಖಲಾತಿ ಮಾಡಿದಾಗ ಮಾತ್ರ ನಾವು ಜಾನುವಾರು ಗಣತಿಯಲ್ಲಿ ತೆಗೆದುಕೊಳ್ಳೋಕೆ ಅನುಕೂಲ ಆಗ್ತದೆ. ಇಲ್ಲಿ ಭಾರತ್ ಪಶುಧನ್ ಈ ಒಂದು ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾತಂದರೆ ರೈತರಿಗೆ ಅವರ ಒಂದು OTP ಮೊಬೈಲ್ ಸಂಖ್ಯೆಗೆ ಒಂದು OTP ಹೋಗ್ತದೆ. ಸೊ ತಕ್ಷಣ ಅವರು ಆ OTP ಹೇಳಿದರೆ ಅದನ್ನು ಹಾಕಿಬಿಟ್ಟು ಅವರೆಲ್ಲ ಏನೆಲ್ಲ ಜಾನುವಾರುಗಳು ಇದ್ದಾವೆ, ಈ ದೊಡ್ಡ ದನಗಳು ಅಥವಾ ಎಮ್ಮೆಗಳು ಅಥವಾ ಹೋರಿ, ಕೋಣ ಇವೆಲ್ಲ ಇದನ್ನು ಕಿವಿಯಲ್ಲಿ ಅಳವಡಿಸ್ತಕ್ಕಂಥ ಮಾಹಿತಿನ ನಾವು ದಾಖಲಾತಿ ಮಾಡೋಕ್ಕೆ ಅನುಕೂಲ ಆಗ್ತದೆ. ಸೊ ಸಾರ್ವಜನಿಕರಲ್ಲಿ ಮತ್ತು ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ತಾವು ಏನೆಲ್ಲ ಕಿವಿ ಓಲೆಗಳನ್ನ ಅಳವಡಿಸ್ಕೊಂಡಿದ್ದೀರಿ ಅದು ನಾವು ದಾಖಲಾತಿ ಮಾಡ್ತೀವಿ. ಹೊಸದಾಗಿ ಮಾಡ್ತಕ್ಕಂಥ ಹಾಕಿರ್ತಕ್ಕಂಥ ಕಿವಿ ಓಲೆ ಅಳವಡಿಸೋಕ್ಕೋಸ್ಕರ ನಿಮ್ಮ ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರ್ ನೀಡಿದಾಗ ಮಾತ್ರ ನಾವು ಅದನ್ನು OTP ಮುಖಾಂತರ ಎಂಟ್ರಿ ಮಾಡೋಕ್ಕೆ ಬರ್ತದೆ. ಇದು ಒಂದು ಸಾರಿ ಕ್ರಮ. ಇದು ನಾವು ಪದೇ ಪದೇ ಇದನ್ನು ಯಾವುದೇ ರೈತರಿಗೂ ಕೇಳೋಕ್ಕೆ ಹೋಗೋದಿಲ್ಲ. ಇದೆಲ್ಲ ಒಂದು ಸಾರಿ ದಾಖಲಾಯಿತು ಅಂದರೆ ಅದು ಪರ್ಮನೆಂಟಾಗಿ ನಮ್ಮ ಹತ್ರ ಇರ್ತದೆ. ಇದು ಯಾಕೆ ಈ ಸಾರಿ ಒಂದು ಕಂಪಲ್ಸರಿ ಮಾಡಿದ್ದಾರೆ ಅಂದರೆ, ಸರ್ಕಾರದಿಂದ ಏನೇ ಪರಿಹಾರ ಕೊಡಲಿ, ಈಗ ನಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ಜಾನುವಾರು ಮರಣ ಹೊಂದಿದರೆ 10,000 ರೂಪಾಯಿ ನಾವು ಪರಿಹಾರ ಕೊಡ್ತಾಯಿದ್ವಿ, ಆಕಸ್ಮಿಕ ಮರಣ ಹೊಂದಿದರೆ. ಸೊ ಅಂಥ ಪರಿಹಾರಕ್ಕೆ ಈ ಒಂದು ಇಯರ್ ಟ್ಯಾಗ್ ನಂಬರ್ ಅಥವಾ ಪಶು ಆಧಾರದ ನಂಬರು ಕಂಪಲ್ಸರಿಯಾಗಿ ಬೇಕಾಗ್ತದೆ. ಆಮೇಲೆ ವಿವಿಧ ಯೋಜನೆಗಳಿಗೆ ಈಗ ವಿಮೆ ಮಾಡಿಸೋದಿರ್ತದೆ. ಸೊ ನಮ್ಮ ರಾಷ್ಟ್ರೀಯ NLM ಯೋಜನೆ ಅಂತ ಏನು ಹೇಳಿದ್ವಿ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಡಿಯಲ್ಲಿ ನಾವು ಸಬ್ಸಿಡಿ ದರದಲ್ಲಿ, ಸಹಾಯಧನದಲ್ಲಿ ನಾವು ಈ ಒಂದು ವಿಮೆ ಯೋಜನೆಯನ್ನು ಅಳವಡಿಸ್ತಾ ಇದ್ದೀವಿ ಜಾನುವಾರಿಗೆ. ಸೊ ಅದಕ್ಕಾಗಿ ಸಹ ನಮಗೆ ಈ ಒಂದು ಕಿವಿ ಒಲೆಯ ನಂಬರ್ ಬೇಕಾಗ್ತದೆ. ಜೊತೆಗೆ ಏನೆಲ್ಲ ಕಾರ್ಯಕ್ರಮ, ನಮ್ಮ ಲಸಿಕೆ ಕಾರ್ಯಕ್ರಮ ಇರ್ಬೋದು, ಕೃತಕ ಕಾರ್ಯಕ್ರಮ ಇರ್ಬೋದು, ಯಾವೆಲ್ಲ ಕಾರ್ಯಕ್ರಮ ನಮ್ಮ ಒಂದು ಇಲಾಖೆ ಮುಖಾಂತರ ಏನು ಮಾಡ್ತಾ ಇದೀವಿ ಅನ್ನು ಮುಂದೆ, ಸೊ ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಈ ಪಶು ಆಧಾರ ಅಥವಾ ಕಿವಿ ಒಲೆಯ ಸಂಖ್ಯೆ ಬೇಕಾಗೋದ್ರಿಂದ ಇದನ್ನು ತಾವು ಸಾರ್ವಜನಿಕರು ಮತ್ತು ರೈತರು, ನಮ್ಮ ಎಣಿಕೆದಾರರು ತಮ್ಮ ಮನೆಗೆ ಬಂದಾಗ ದಯವಿಟ್ಟು ಆ ಒಂದು ಆಧಾರ್ ಮತ್ತು ಮೊಬೈಲ್ ನಂಬರ್ ಸಂಖ್ಯೆಯನ್ನು ಕೊಟ್ಟು ಆ OTP ಹೇಳಿದಾಗ ಮಾತ್ರ ಅದು ನಾವು ದಾಖಲಾತಿ ಮಾಡೋಕ್ಕಾಗ್ತದೆ. ಈ ಕ್ರಮನ ಮತ್ತು ಇದಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ದಯವಿಟ್ಟು ರೈತರು ಸಹಕರಿಸಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಈಗ ನೋಡಿರಿ, ಈಗ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಹಳ್ಳಿಗಳನ್ನ ಬಿಟ್ಟು ಎಲ್ಲ ರೈತರು ಏನು ಮಾಡ್ತಾರೆ, ಹೊಲದಲ್ಲಿ ಅಲ್ಲಲ್ಲೆಲ್ಲ ಹೊಲದಲ್ಲಿ ತೋಟಗಳಲ್ಲಿ ಮನೆ ಮಾಡ್ಕೊಂಡು ಅಲ್ಲೇ ಜಾನುವಾರು ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಅಂಥಲ್ಲೆಲ್ಲ ಹೇಗೆ ನಿಮ್ಮ ತಂಡವು ಐಡೆಂಟಿಫೈ ಮಾಡಿ ಅಲ್ಲಿ ಹೋಗಿ ಮಾಡ್ತಾರಾ, ಹೇಗೆ? ಈಗ ಮುಖ್ಯವಾಗಿ ನಾವು ಗ್ರಾಮಕ್ಕೆ ಹೋದಾಗ ಒಂದು ಪ್ರಾರಂಭದ ಮನೆಯಿಂದ ಶುರು ಮಾಡಿ ಕೊನೆಯ ಎಲ್ಲ ಮನೆಗಳನ್ನ ಮುಗಿಸ್ತೀವಿ. ತದನಂತರ ಗ್ರಾಮದಲ್ಲಿರ್ತಕ್ಕಂಥ ಮುಖ್ಯಸ್ಥರು ಅಥವಾ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು ಅಥವಾ ಯಾರು ಆ ವಾರ್ಡಿನ ಸದಸ್ಯರಿರ್ತಾರೋ ಅವ್ರನ್ನ ಕೊನೆಯಲ್ಲಿ ಕೇಳ್ತೀವಿ ನಾವು. ಸೊ ಇಷ್ಟು ನಾವು ಈ ಗ್ರಾಮದಲ್ಲಿ ನಾವು ಎಣಿಕೆ ಮಾಡಿದ್ದೀವಿ. ಇದ್ರ ಬಿಟ್ಟು ಮತ್ತೆ ಬೇರೆ ರೈತರು ಯಾರು ಹೊಲದಲ್ಲಿ ಏನಾದ್ರು ಸಾಕಾಣಿಕೆ ಮಾಡಿದ್ದಾರೆ ಅಥವಾ ಎಲ್ಲರೂ ವಲಸೆ ಹೋಗಿದ್ದಾರೆ, ಸೊ ಅದನ್ನೆಲ್ಲ ಮಾಹಿತಿನ ತೆಗೆದುಕೊಂಡು ಕೊನೆಯಲ್ಲಿ ಅದು ಕೂಡ ನಾವು ಅಳವಡಿಸ್ಕೊಳ್ತೀವಿ. ಮತ್ತು ಇನ್ನು ಕೊನೆಯಲ್ಲಿ ಈ ಊರಲ್ಲಿ ಇರ್ತಕ್ಕಂಥ ಬಿಡಾಡಿ ದನಗಳು ಮತ್ತು ಬೀದಿ ನಾಯಿಗಳು ಸಹ ನಾವು ಅವರಿಂದ ಮಾಹಿತಿ ಪಡೆದು ಅದು ಸಹ ನಾವು ದಾಖಲಾತಿ ಮಾಡ್ತೀವಿ.
ಈಗ ಎಲ್ಲ ಒಂದು ಗಣತಿ ಜಾನುವಾರು ಗಣತಿ ಮುಗಿದ ಮೇಲೆ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಅಂಕಿಅಂಶಗಳು ಲಭ್ಯವಾಗ್ತವೆ. ಈ ಅಂಕಿಅಂಶಗಳು ಲಭ್ಯವಾದ ಮೇಲೆ ಜಿಲ್ಲಾ ಆಡಳಿತ ವಿಶೇಷವಾಗಿ ತಮ್ಮ ಇಲಾಖೆ ಇದನ್ನು ಯಾವ ರೀತಿ ಅನಲೈಸಿಸ್ ಮಾಡುತ್ತೆ, ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ಯಾವ ರೀತಿ ನಾವು ಮುನ್ನುಗ್ಗಬೇಕಾಗಿದೆ ಅಂತಕ್ಕಂಥದ್ದು ಏನಾದ್ರು ನಿಮಗೆ ಆ ಜಾನುವಾರು ಗಣತಿಯಿಂದ ಒಂದು ಒಳ್ಳೆಯ ಉದ್ದೇಶ ಈಡೇರ್ತದೆ, ಅದಕ್ಕೆ ಹೇಗೆ ಏನು ಮಾಡಲಿಕ್ಕೆ ಕಾರ್ಯಪ್ರವೃತ್ತರಾಗ್ತಿರ್ತಾವೆ? ಅಲ್ಲ, ಇದು ಮಾಡೋದೇ ನಾವು ಒಂದು 5 ವರ್ಷಕ್ಕೊಮ್ಮೆ ನಮ್ಮ ನಿಖರವಾದ ಮಾಹಿತಿ ತೆಗೆದುಕೊಂಡು ಯೋಜನೆಗಳ ರೂಪಣೆ ಮಾಡೋದಕ್ಕೇ ನಾವು ಈ ಒಂದು ಗಣತಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಹೋದ ವರ್ಷದ ಏನು ಗಣತಿ ಕಾರ್ಯಕ್ರಮದಿಂದ ನಮಗೆ ಸಾಕಷ್ಟು ಅನುಕೂಲತೆಗಳಾಗಿದೆ. ಒಂದು ಮಾಹಿತಿ, ಈಗ ರೋಗ ನಿಯಂತ್ರಣ ಇರ್ಬೋದು, ತಮಗೆಲ್ಲ ಗೊತ್ತಿದೆ. ಈಗ ರಾಷ್ಟ್ರೀಯ ಕಾರ್ಯಕ್ರಮ ನಮ್ಮ ಕಾಲು ಮತ್ತು ಬಾಯಿ ರೋಗದ ಲಸಿಕಾ ಕಾರ್ಯಕ್ರಮ ಇರ್ಬೋದು, ಕುರಿಗಳಲ್ಲಿ ಆಗ್ತಕ್ಕಂಥ PPR ಲಸಿಕೆ ಇರ್ಬೋದು, ಈ ಥರದ ಒಂದು ಲಸಿಕಾ ಕಾರ್ಯಕ್ರಮಕ್ಕೆ ಈ ಒಂದು ಅಂಕಿಅಂಶ ನಮಗೆ ಬೇಕಾಗ್ತದೆ. ಸರ್ಕಾರದಿಂದ ಏನು ಸವಲತ್ತುಗಳು ಮತ್ತು ಸೌಲಭ್ಯಗಳು ಈ ರೈತರಿಗೆ ಅಥವಾ ಪಶುಸಂಗೋಪನೆ ಚಟುವಟಿಕೆಗೆ ಬೇಕಾಗ್ತಕ್ಕಂಥದ್ದು ನಮಗೇನು ಆರ್ಥಿಕ ನಿಗದಿ ಮಾಡೋದು ಸಹ ಅನುಕೂಲತೆ ಈ ಒಂದು ಎಣಿಕೆಯಿಂದ ನಮಗೆ ಸಂಪನ್ಮೂಲ ನಿಗದಿ ಮಾಡೋಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಈ ಒಂದು ಏನು ನಮ್ಮ ಈ ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಈ ರೈತರಿಗೆ ಕೊಡ್ತಕ್ಕಂಥ ಆಧುನಿಕ ಪಶುಸಂಗೋಪನಾ ಪದ್ಧತಿ ಮತ್ತು ತಂತ್ರಜ್ಞಾನ ತರಬೇತಿ ಮುಖಾಂತರ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ವಿಸ್ತೀರ್ಣ ಸೇವೆಗಳು ಏನು ನಾವೆಲ್ಲ ಅವರಿಗೆ ಪ್ರಾಕ್ಟಿಕಲಾಗಿ ಏನು ಕೊಡ್ತೀವಿ ಅದು ಕೂಡ ನಮಗೆ ಇದು ಮಾಡೋಕ್ಕಾಗ್ತದೆ. ಆಮೇಲೆ ಆರ್ಥಿಕ ಸ್ಥಿರತೆ, ನಾವು ಹೇಳಿದ್ವಿ ಮುಂಚೆ ನಾವು ಪಶುಸಂಗೋಪನೆ ನಿಂತಿರೋದು ಮಹಿಳೆಯರಿಗೆ ಮತ್ತು ಭೂ ರೈತ ಕೃಷಿ ಕಾರ್ಮಿಕರು ಇರ್ಬೋದು, ಸಣ್ಣ ರೈತರಿಗೆ ಈ ಒಂದು ಕಾರ್ಯಕ್ರಮ ನಾವು ನಮ್ಮ ಪಶುಸಂಗೋಪನೆಯಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಅವರ ಒಂದು ಆದಾಯ ನಾವು ಹೆಚ್ಚು ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದು ಈ ಅಂಕಿಅಂಶದ ಮುಖಾಂತರ ನಾವು ನಿರ್ಧಾರ ಮಾಡ್ಬೋದು. ಜೊತೆಗೆ ಪೌಷ್ಟಿಕಾಂಶದ ಭದ್ರತೆ. ಸೊ ಮುಖ್ಯವಾಗಿ ನಮ್ಮ ದೇಶದ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಒಂದು ಜಾನುವಾರು ಉತ್ಪನ್ನಗಳೇನಿದ್ದಾವೆ, ಮಾಂಸ ಮತ್ತು ಮೊಟ್ಟೆ ಮತ್ತು ಹಾಲು, ಸೊ ಇದು ಒಂದು ಸಸಾರಜನಕದ ಪೌಷ್ಟಿಕತೆಯನ್ನು ನಿವಾರಣೆ ಮಾಡೋಕ್ಕೋಸ್ಕರ ಭಾಳ ಅನುಕೂಲತೆ ಇದೆ. ಸೊ ಅದಕ್ಕೂ ಸಹ ಈ ಒಂದು ಜಾನುವಾರುಗಳಂಥ ಮಾಹಿತಿ ನಮಗೆ ತುಂಬ ಅವಶ್ಯಕತೆ ಇದೆ. ಜೊತೆಗೆ ಮುಂಚೆ ಹೇಳಿದೆ ನಾನು ವಿಮೆ ಮತ್ತು ಪರಿಹಾರ. ಸೊ ಯಾವೆಲ್ಲ ಜಾನುವಾರುಗಳ ಒಂದು ಮರಣ ಹೊಂದದ ಪರಿಹಾರ ಕೊಡೋದಿರ್ಬೋದು ಮತ್ತು ವಿಮೆಗೆ ಅಳವಡಿಸೋದಕ್ಕೆ ಸಹ ಈ ಒಂದು ಅಂಕಿಅಂಶ ನಮಗೆ ಮುಖ್ಯವಾಗಿ ಬೇಕಾಗ್ತದೆ. ಆಮೇಲೆ ಈ ಇತ್ತೀಚೆಗೆ ನಮ್ಮ ರೈತರು ಸಹ ಒಂದು ತಮಗೇನು ಫಲವತ್ತತೆ ಇರತಕ್ಕಂಥ ಜಾನುವಾರುಗಳು ಮಾತ್ರ ಸಾಕ್ತಾ ಇದ್ದಾರೆ, ಅಂದರೆ ಪ್ರೊಡಕ್ಟಿವ್ ಅನಿಮಲ್ಸ್. ಸೊ ಒಂದು ಉತ್ಕೃಷ್ಟ ತಳಿಯ ಒಂದು ಜಾನುಗಳ ಸಾಕಾಣಿಕೆ ಮಾಡೋಕ್ಕೂ ಕೂಡ ಈ ಒಂದು ಅಂಕಿಅಂಶ ನಮಗೆ ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಭಾಳ ಸಹಾಯಕ ಆಗಿದೆ. ಈ ಒಂದು ಸಾರದ ಏನು ದತ್ತಾಂಶದ ಮುಖಾಂತರ ನಾವು ದಾಖಲೆ ಮಾಡ್ತಾ ಇದ್ದೀವಲ್ಲ, ಇನ್ನೂ ನಿಖರವಾದ ಮಾಹಿತಿ ನಮಗೆ ಲಭ್ಯತೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಯೋಜನೆಗಳನ್ನ ನಮ್ಮ ಸರ್ಕಾರದ ಮುಖಾಂತರ ನಿಗದಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ತಾವು ವಿಭಾಗದ ಜಂಟಿ ನಿರ್ದೇಶಕರು, ಪಶುಸಂಗೋಪನಾ ಇಲಾಖೆ, ಪಶುವೈದ್ಯ ಸೇವಾ ಇಲಾಖೆ ಜಂಟಿ ನಿರ್ದೇಶಕರಾಗಿರೋದ್ರಿಂದ ಈ ಒಂದು ವಿಭಾಗದಲ್ಲಿ 7 ಜಿಲ್ಲೆಗಳು ಬರ್ತವೆ. ಈ 7 ಜಿಲ್ಲೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೆದಿದೆ, ಜೊತೆಗೆ ತಾವು ಗಣತಿ ಮಾಡ್ತಕ್ಕಂಥ ನಿಮ್ಮ ಸಿಬ್ಬಂದಿಗೆ ಮತ್ತು ಜಾನುವಾರು ಸಾಕಾಣಿಕೆದಾರರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಮುಖ್ಯವಾಗಿ ನಾನು ಅದೇ ಮುಂಚೆ ಹೇಳ್ದಂಗೆ, ಯಾವುದೇ ನಮ್ಮ ಒಂದು ಸಿಬ್ಬಂದಿ ತಮಗೆ ಪರಿಚಯ ಇರ್ತಕ್ಕಂಥ ಸಿಬ್ಬಂದಿನೇ ತಮ್ಮ ಮನೆ ಬಾಗಿಲಿಗೆ ಬಂದಾಗ ತಮ್ಮಲ್ಲಿ ಇರ್ತಕ್ಕಂಥ ನಿಖರವಾದ ಜಾನುವಾರು ಮಾಹಿತಿಯನ್ನು ತಾವು ಒದಗಿಸಬೇಕಾಗ್ತದೆ. ಈಗ ಏನಾಗ್ತದೆ, ನಮ್ಮ ರೈತರು ಮುಗ್ಧರಿರ್ತಾರೆ, ಬರೀ ಕೋಳಿ ಅಂತ ಕೇಳಿದ್ರೆ ಬರೀ ದೊಡ್ಡ ಕೋಳಿಗಳನ್ನ ಅಷ್ಟೇ ಹೇಳ್ಬಿಡ್ತಾರೆ, ಮರಿಗಳು ಹೇಳೋದಿಲ್ಲ. ಅದೇ ಥರನಾಗಿ ಕುರಿ ಮತ್ತು ಮೇಕೆ ಕೇಳಿದ್ರೆ ಅವು ಮರಿಗಳ ಒಂದು ಎಷ್ಟು ಸಂಖ್ಯೆ ಇದೆ ಹೇಳೋದಿಲ್ಲ. ಸೊ ಹಾಗಾಗಿ ಒಂದು ನಮ್ಮ ಒಂದು ಅಂಕಿಅಂಶ ವ್ಯತಿರಿಕ್ತ ಆಗೋದ್ರಿಂದ ಸೊ ಸರಿಯಾದ ಒಂದು ಮಾಹಿತಿಯನ್ನು ನಮ್ಮ ರೈತರು ಕೊಡಬೇಕಾಗ್ತದೆ. ಜೊತೆಗೆ ಈ ಒಂದು ಲಾಭ ಆಗೋದು ಮುಖ್ಯವಾಗಿ ನಮ್ಮ ರೈತರಿಗೆ ಏನು ಯೋಜನೆಗಳೆಲ್ಲ ನಾವು ನಿರೂಪಣೆ ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತರು ತಮ್ಮಲ್ಲಿ ಲಭ್ಯ ಇರತಕ್ಕಂಥ ತಮ್ಮ ವೈಯಕ್ತಿಕ ಮಾಹಿತಿ ಜೊತೆಗೆ ತಮ್ಮ ಜಾನುವಾರುಗಳ ಮಾಹಿತಿಯನ್ನು ನಮ್ಮ ಒಂದು ಸಿಬ್ಬಂದಿಗೆ ಒದಗಿಸಿಕೊಟ್ಟಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ರೈತರು ಮತ್ತು ಸಾರ್ವಜನಿಕರಲ್ಲಿ ನಾನು ಇಲಾಖೆ ಮುಖಾಂತರ ವಿನಂತಿಸ್ಕೊಳ್ಳೋದಿಷ್ಟೇ, ತಾವು ನಿಖರವಾದ ಮಾಹಿತಿಯನ್ನು ಕೊಟ್ಟು ಈ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ರಾಷ್ಟ್ರೀಯ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀರಂತ ನಾನು ನಂಬಿದ್ದೀನಿ. ಒಳ್ಳೆಯದು ಡಾಕ್ಟರ್ ಪಾಟೀಲ್ರು, ಇದುವರೆಗೂ ಜಾನುವಾರು ಗಣತಿ ಹೇಗೆ ನಡೀತಾ ಇದೆ, ಅದರ ಉದ್ದೇಶಗಳೇನು, ಈ ಗಣತಿಯಲ್ಲಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀರಿ, ಯಾವ ರೀತಿ ಭವಿಷ್ಯಕ್ಕೆ ಇದು ಉಪಯೋಗ ಆಗತ್ತೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಜಾನುವಾರು ಸಾಕಾಣಿಕೆದಾರರು, ಜಾನುವಾರು ಗಣಿತದಾರರು ಮನೆಗೆ ಬಂದಾಗ ನಿಖರವಾದಂಥ ಮಾಹಿತಿಯನ್ನು ಕೊಟ್ಟು ತಮ್ಮ ಜಾನುವಾರು ದಾಖಲಾತಿಯನ್ನು ಒದಗಿಸಬೇಕು. ನಿಮ್ಮ ಸಿಬ್ಬಂದಿಯೂ ಸಹ ಅಷ್ಟೇ ಒಳ್ಳೆ ರೀತಿಯಿಂದ ಗಣತಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಮಾಡ್ತಕ್ಕಂಥ ಸಿಬ್ಬಂದಿ ಮತ್ತು ಭಾಗವಹಿಸ್ತಕ್ಕಂಥ ರೈತರು ಅಚ್ಚುಕಟ್ಟಾಗಿ ಮಾಹಿತಿಯನ್ನು ನೀಡಿದಾಗ ಮಾತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ನಿಖರವಾದ ಮಾಹಿತಿಯನ್ನು ಕೊಟ್ಟು ಈ ಒಂದು ಯೋಜನೆ ಯಶಸ್ವಿ ಆಗಲಿಕ್ಕೆ ಸಹಕಾರವನ್ನು ಕೊಡಬೇಕಂತ ಹೇಳ್ತಾ ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ